ಕೋಲಾರ ಜಿಲ್ಲೆಯಲ್ಲಿ ಇಂದಿನಿಂದ ಹೆಲ್ಮೆಟ್ ಕಡ್ಡಾಯಗೊಳಿಸಿರೋ ಹಿನ್ನೆಲೆ ಇವತ್ತು ಹೆಲ್ಮೆಟ್ ಕೊಳ್ಳೋದಕ್ಕೆ ಜನ ಮುಗಿಬಿದ್ದಿರುವಂಥದ್ದು. ನಾನು ಇವತ್ತು ಕೋಲಾರದ ಅಮರ್ಪೇಟೆ ಸರ್ಕಲ್ ಇದ್ದೇನೆ. ದೃಶ್ಯ ನೋಡಿದರೆ ನೋಡ್ಬೋದು, ಏನು ಅಂಗಡಿಯಲ್ಲಿ ಇವತ್ತು ಏನು ಹೆಲ್ಮೆಟ್ ಕೊಳ್ಳೋದಕ್ಕೆ ಜನ ಮುಗಿಬಿದ್ದಿರುವಂಥದ್ದು. ಅಂದರೆ ಪ್ರಮುಖವಾಗಿ ಏನು ಕೋಲಾರ ಜಿಲ್ಲಾ ಪೊಲೀಸ್ ಇಲಾಖೆ ಇವತ್ತಿನಿಂದ ಏನು ಹೆಲ್ಮೆಟ್ ಕಡ್ಡಾಯಗೊಳಿಸಿರೋ ಹಿನ್ನೆಲೆಯಲ್ಲಿ ಇವತ್ತು ಏನು ಸಾಕಷ್ಟು ಮಂದಿ ಇವತ್ತು ಏನು ಹೆಲ್ಮೆಟ್ ಕೊಳ್ಳೋದಕ್ಕೆ ಮುಂದೆ ಬಂದಿರುವಂಥದ್ದು. ದೃಶ್ಯ ನೋಡೋದಾದರೆ ನೋಡ್ಬೋದು, ಇಲ್ಲಿ ಏನು ಭರ್ಜರಿಯಾದಂತಹ ವ್ಯಾಪಾರ ಏನು ಜನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇಲ್ಲಿ ಏನು ಹೆಲ್ಮೆಟ್ ಇವತ್ತು ಕಡ್ಡಾಯಗೊಳಿಸಿರುವಂಥದ್ದು. ಅದರ ಜೊತೆಗೆ ಏನು ಪೊಲೀಸರು ಸಹ 500ರಿಂದ 1000 ರೂಪಾಯಿವರೆಗೂ ಸಹ ದಂಡ ವಿಧಿಸ್ತಿರುವ ಹಿನ್ನೆಲೆಯಲ್ಲಿ ಇವತ್ತು ಏನು ಸಾರ್ವಜನಿಕರು ಇವತ್ತು ಪೊಲೀಸರಿಗೆ ಎದುರಿ ಇವತ್ತು ಏನು ಹೆಲ್ಮೆಟ್ ಕೊಳ್ಳೋದಕ್ಕೆ ಮುಂದಾಗಿರುವಂಥದ್ದು ನೋಡ್ಬೋದು. ದೃಶ್ಯಗಳಲ್ಲಿ ಸಾಕಷ್ಟು ಮಂದಿ ಇವತ್ತು ಹೆಲ್ಮೆಟ್ ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಇನ್ನು ಪ್ರಮುಖವಾಗಿ ಕೋಲಾರ ಜಿಲ್ಲೆಯಲ್ಲಿ ಇದೇ ಮೊದಲ ಬಾರಿಗೆ ಏನು ಕಡ್ಡಾಯವಾಗಿ ಹೆಲ್ಮೆಟನ್ನು ಜಾರಿಗೊಳಿಸಿರೋ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಸಹ ಎಚ್ಚೆತ್ತುಕೊಂಡು ಇವತ್ತು ಏನು ಹೆಲ್ಮೆಟ್ ಕೊಳ್ಳೋದಕ್ಕೆ ಮುಂದಾಗಿರುವಂಥದ್ದು. ಇನ್ನು ಸಂಚಾರಿ ಪೊಲೀಸರು ಸಹ ಏನು ಬೆಳಗ್ಗೆನೇ ಏನು ಕಾರ್ಯಾಚರಣೆ ಮಾಡುವ ಮೂಲಕ ಪ್ರಮುಖ ರಸ್ತೆಗಳಲ್ಲಿ ಏನು ಯಾರು ಹೆಲ್ಮೆಟ್ ಹಾಕದೇ ಇರುವಂಥ ಸವಾರರನ್ನು ಹಿಡಿದು ದಂಡ ವಸೂಲಿ ಮಾಡ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಇಲ್ಲಿ ಅಂಗಡಿಗಳಲ್ಲೂ ಸಹ ಇವತ್ತು ಹೆಲ್ಮೆಟ್ ಅಂಗಡಿಗಳಲ್ಲೂ ಸಹ ಏನು ಭರ್ಜರಿಯಾಗಿ ವ್ಯಾಪಾರ ನಡೀತಾ ಇದೆ. ಆದರೆ ಗ್ರಾಹಕರು ಸಹ ಒಂದು ಆರೋಪ ಮಾಡ್ತಾರಂದರೆ ಏನು ಹೆಲ್ಮೆಟ್ ಕಡ್ಡಾಯಗೊಳಿಸಿರುವಂಥದ್ದು ಒಂದು ರೀತಿಯ ಏನು ಸಂತೋಷದ ವಿಚಾರವಾದರೆ, ಮತ್ತೊಂದು ಕಡೆ ಏನು ದುಬಾರಿ ಬೆಲೆಗೆ ಇವತ್ತು ಮಾರಾಟ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಒಂದಷ್ಟು ಕ್ರಮ ಕೈಗೊಳ್ಳಬೇಕು. ಮತ್ತು ಕೋಲಾರದಲ್ಲೂ ಸಹ ಒಂದಷ್ಟು ಸಂಚಾರ ನಿಯಮಗಳನ್ನು ಏನು ಅಂದರೆ ಸಂಚಾರ ಇಲಾಖೆ ಜಾರಿಗೊಳಿಸಬೇಕು ಎಂಬುದು ಸಾರ್ವಜನಿಕರ ಒತ್ತಾಸೆ ಆಗಿರುವಂಥದ್ದು. ನಮ್ಮ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ ಜಿಲ್ಲೆಯಲ್ಲಿ ಇಂದಿನಿಂದ ಹೆಲ್ಮೆಟ್ ಕಡ್ಡಾಯಗೊಳಿಸಿರೋ ಹಿನ್ನೆಲೆ ಇವತ್ತು ಹೆಲ್ಮೆಟ್ ಕೊಳ್ಳೋದಕ್ಕೆ ಜನ ಮುಗಿಬಿದ್ದಿರುವಂಥದ್ದು. ನಾನು ಇವತ್ತು ಕೋಲಾರದ ಅಮರ್ಪೇಟೆ ಸರ್ಕಲ್ ಇದ್ದೇನೆ. ದೃಶ್ಯ ನೋಡಿದರೆ ನೋಡ್ಬೋದು, ಏನು ಅಂಗಡಿಯಲ್ಲಿ ಇವತ್ತು ಏನು ಹೆಲ್ಮೆಟ್ ಕೊಳ್ಳೋದಕ್ಕೆ ಜನ ಮುಗಿಬಿದ್ದಿರುವಂಥದ್ದು. ಅಂದರೆ ಪ್ರಮುಖವಾಗಿ ಏನು ಕೋಲಾರ ಜಿಲ್ಲಾ ಪೊಲೀಸ್ ಇಲಾಖೆ ಇವತ್ತಿನಿಂದ ಏನು ಹೆಲ್ಮೆಟ್ ಕಡ್ಡಾಯಗೊಳಿಸಿರೋ ಹಿನ್ನೆಲೆಯಲ್ಲಿ ಇವತ್ತು ಏನು ಸಾಕಷ್ಟು ಮಂದಿ ಇವತ್ತು ಏನು ಹೆಲ್ಮೆಟ್ ಕೊಳ್ಳೋದಕ್ಕೆ ಮುಂದೆ ಬಂದಿರುವಂಥದ್ದು. ದೃಶ್ಯ ನೋಡೋದಾದರೆ ನೋಡ್ಬೋದು, ಇಲ್ಲಿ ಏನು ಭರ್ಜರಿಯಾದಂತಹ ವ್ಯಾಪಾರ ಏನು ಜನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇಲ್ಲಿ ಏನು ಹೆಲ್ಮೆಟ್ ಇವತ್ತು ಕಡ್ಡಾಯಗೊಳಿಸಿರುವಂಥದ್ದು. ಅದರ ಜೊತೆಗೆ ಏನು ಪೊಲೀಸರು ಸಹ 500ರಿಂದ 1000 ರೂಪಾಯಿವರೆಗೂ ಸಹ ದಂಡ ವಿಧಿಸ್ತಿರುವ ಹಿನ್ನೆಲೆಯಲ್ಲಿ ಇವತ್ತು ಏನು ಸಾರ್ವಜನಿಕರು ಇವತ್ತು ಪೊಲೀಸರಿಗೆ ಎದುರಿ ಇವತ್ತು ಏನು ಹೆಲ್ಮೆಟ್ ಕೊಳ್ಳೋದಕ್ಕೆ ಮುಂದಾಗಿರುವಂಥದ್ದು ನೋಡ್ಬೋದು. ದೃಶ್ಯಗಳಲ್ಲಿ ಸಾಕಷ್ಟು ಮಂದಿ ಇವತ್ತು ಹೆಲ್ಮೆಟ್ ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಇನ್ನು ಪ್ರಮುಖವಾಗಿ ಕೋಲಾರ ಜಿಲ್ಲೆಯಲ್ಲಿ ಇದೇ ಮೊದಲ ಬಾರಿಗೆ ಏನು ಕಡ್ಡಾಯವಾಗಿ ಹೆಲ್ಮೆಟನ್ನು ಜಾರಿಗೊಳಿಸಿರೋ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಸಹ ಎಚ್ಚೆತ್ತುಕೊಂಡು ಇವತ್ತು ಏನು ಹೆಲ್ಮೆಟ್ ಕೊಳ್ಳೋದಕ್ಕೆ ಮುಂದಾಗಿರುವಂಥದ್ದು. ಇನ್ನು ಸಂಚಾರಿ ಪೊಲೀಸರು ಸಹ ಏನು ಬೆಳಗ್ಗೆನೇ ಏನು ಕಾರ್ಯಾಚರಣೆ ಮಾಡುವ ಮೂಲಕ ಪ್ರಮುಖ ರಸ್ತೆಗಳಲ್ಲಿ ಏನು ಯಾರು ಹೆಲ್ಮೆಟ್ ಹಾಕದೇ ಇರುವಂಥ ಸವಾರರನ್ನು ಹಿಡಿದು ದಂಡ ವಸೂಲಿ ಮಾಡ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಇಲ್ಲಿ ಅಂಗಡಿಗಳಲ್ಲೂ ಸಹ ಇವತ್ತು ಹೆಲ್ಮೆಟ್ ಅಂಗಡಿಗಳಲ್ಲೂ ಸಹ ಏನು ಭರ್ಜರಿಯಾಗಿ ವ್ಯಾಪಾರ ನಡೀತಾ ಇದೆ. ಆದರೆ ಗ್ರಾಹಕರು ಸಹ ಒಂದು ಆರೋಪ ಮಾಡ್ತಾರಂದರೆ ಏನು ಹೆಲ್ಮೆಟ್ ಕಡ್ಡಾಯಗೊಳಿಸಿರುವಂಥದ್ದು ಒಂದು ರೀತಿಯ ಏನು ಸಂತೋಷದ ವಿಚಾರವಾದರೆ, ಮತ್ತೊಂದು ಕಡೆ ಏನು ದುಬಾರಿ ಬೆಲೆಗೆ ಇವತ್ತು ಮಾರಾಟ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಒಂದಷ್ಟು ಕ್ರಮ ಕೈಗೊಳ್ಳಬೇಕು. ಮತ್ತು ಕೋಲಾರದಲ್ಲೂ ಸಹ ಒಂದಷ್ಟು ಸಂಚಾರ ನಿಯಮಗಳನ್ನು ಏನು ಅಂದರೆ ಸಂಚಾರ ಇಲಾಖೆ ಜಾರಿಗೊಳಿಸಬೇಕು ಎಂಬುದು ಸಾರ್ವಜನಿಕರ ಒತ್ತಾಸೆ ಆಗಿರುವಂಥದ್ದು. ನಮ್ಮ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ ಜಿಲ್ಲೆಯಲ್ಲಿ ಇಂದಿನಿಂದ ಹೆಲ್ಮೆಟ್ ಕಡ್ಡಾಯಗೊಳಿಸಿರೋ ಹಿನ್ನೆಲೆ ಇವತ್ತು ಹೆಲ್ಮೆಟ್ ಕೊಳ್ಳೋದಕ್ಕೆ ಜನ ಮುಗಿಬಿದ್ದಿರುವಂಥದ್ದು. ನಾನು ಇವತ್ತು ಕೋಲಾರದ ಅಮರ್ಪೇಟೆ ಸರ್ಕಲ್ ಇದ್ದೇನೆ. ದೃಶ್ಯ ನೋಡಿದರೆ ನೋಡ್ಬೋದು, ಏನು ಅಂಗಡಿಯಲ್ಲಿ ಇವತ್ತು ಏನು ಹೆಲ್ಮೆಟ್ ಕೊಳ್ಳೋದಕ್ಕೆ ಜನ ಮುಗಿಬಿದ್ದಿರುವಂಥದ್ದು. ಅಂದರೆ ಪ್ರಮುಖವಾಗಿ ಏನು ಕೋಲಾರ ಜಿಲ್ಲಾ ಪೊಲೀಸ್ ಇಲಾಖೆ ಇವತ್ತಿನಿಂದ ಏನು ಹೆಲ್ಮೆಟ್ ಕಡ್ಡಾಯಗೊಳಿಸಿರೋ ಹಿನ್ನೆಲೆಯಲ್ಲಿ ಇವತ್ತು ಏನು ಸಾಕಷ್ಟು ಮಂದಿ ಇವತ್ತು ಏನು ಹೆಲ್ಮೆಟ್ ಕೊಳ್ಳೋದಕ್ಕೆ ಮುಂದೆ ಬಂದಿರುವಂಥದ್ದು. ದೃಶ್ಯ ನೋಡೋದಾದರೆ ನೋಡ್ಬೋದು, ಇಲ್ಲಿ ಏನು ಭರ್ಜರಿಯಾದಂತಹ ವ್ಯಾಪಾರ ಏನು ಜನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇಲ್ಲಿ ಏನು ಹೆಲ್ಮೆಟ್ ಇವತ್ತು ಕಡ್ಡಾಯಗೊಳಿಸಿರುವಂಥದ್ದು. ಅದರ ಜೊತೆಗೆ ಏನು ಪೊಲೀಸರು ಸಹ 500ರಿಂದ 1000 ರೂಪಾಯಿವರೆಗೂ ಸಹ ದಂಡ ವಿಧಿಸ್ತಿರುವ ಹಿನ್ನೆಲೆಯಲ್ಲಿ ಇವತ್ತು ಏನು ಸಾರ್ವಜನಿಕರು ಇವತ್ತು ಪೊಲೀಸರಿಗೆ ಎದುರಿ ಇವತ್ತು ಏನು ಹೆಲ್ಮೆಟ್ ಕೊಳ್ಳೋದಕ್ಕೆ ಮುಂದಾಗಿರುವಂಥದ್ದು ನೋಡ್ಬೋದು. ದೃಶ್ಯಗಳಲ್ಲಿ ಸಾಕಷ್ಟು ಮಂದಿ ಇವತ್ತು ಹೆಲ್ಮೆಟ್ ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಇನ್ನು ಪ್ರಮುಖವಾಗಿ ಕೋಲಾರ ಜಿಲ್ಲೆಯಲ್ಲಿ ಇದೇ ಮೊದಲ ಬಾರಿಗೆ ಏನು ಕಡ್ಡಾಯವಾಗಿ ಹೆಲ್ಮೆಟನ್ನು ಜಾರಿಗೊಳಿಸಿರೋ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಸಹ ಎಚ್ಚೆತ್ತುಕೊಂಡು ಇವತ್ತು ಏನು ಹೆಲ್ಮೆಟ್ ಕೊಳ್ಳೋದಕ್ಕೆ ಮುಂದಾಗಿರುವಂಥದ್ದು. ಇನ್ನು ಸಂಚಾರಿ ಪೊಲೀಸರು ಸಹ ಏನು ಬೆಳಗ್ಗೆನೇ ಏನು ಕಾರ್ಯಾಚರಣೆ ಮಾಡುವ ಮೂಲಕ ಪ್ರಮುಖ ರಸ್ತೆಗಳಲ್ಲಿ ಏನು ಯಾರು ಹೆಲ್ಮೆಟ್ ಹಾಕದೇ ಇರುವಂಥ ಸವಾರರನ್ನು ಹಿಡಿದು ದಂಡ ವಸೂಲಿ ಮಾಡ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಇಲ್ಲಿ ಅಂಗಡಿಗಳಲ್ಲೂ ಸಹ ಇವತ್ತು ಹೆಲ್ಮೆಟ್ ಅಂಗಡಿಗಳಲ್ಲೂ ಸಹ ಏನು ಭರ್ಜರಿಯಾಗಿ ವ್ಯಾಪಾರ ನಡೀತಾ ಇದೆ. ಆದರೆ ಗ್ರಾಹಕರು ಸಹ
ಒಂದು ಆರೋಪ ಮಾಡ್ತಾರಂದರೆ ಏನು ಹೆಲ್ಮೆಟ್ ಕಡ್ಡಾಯಗೊಳಿಸಿರುವಂಥದ್ದು ಒಂದು ರೀತಿಯ ಏನು ಸಂತೋಷದ ವಿಚಾರವಾದರೆ, ಮತ್ತೊಂದು ಕಡೆ ಏನು ದುಬಾರಿ ಬೆಲೆಗೆ ಇವತ್ತು ಮಾರಾಟ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಒಂದಷ್ಟು ಕ್ರಮ ಕೈಗೊಳ್ಳಬೇಕು. ಮತ್ತು ಕೋಲಾರದಲ್ಲೂ ಸಹ ಒಂದಿಷ್ಟು ಸಂಚಾರಿ ನಿಯಮಗಳನ್ನು ಏನು ಅಂದರೆ ಸಂಚಾರ ಇಲಾಖೆ ಜಾರಿಗೊಳಿಸಬೇಕು ಎಂಬುದು ಸಾರ್ವಜನಿಕರ ಒತ್ತಾಸೆ ಆಗಿರುವಂಥದ್ದು. ನಮ್ಮ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ ಜಿಲ್ಲೆಯಲ್ಲಿ ಇಂದಿನಿಂದ ಹೆಲ್ಮೆಟ್ ಕಡ್ಡಾಯಗೊಳಿಸಿರೋ ಹಿನ್ನೆಲೆ ಇವತ್ತು ಹೆಲ್ಮೆಟ್ ಕೊಳ್ಳೋದಕ್ಕೆ ಜನ ಮುಗಿಬಿದ್ದಿರುವಂಥದ್ದು. ನಾನು ಇವತ್ತು ಕೋಲಾರದ ಅಮರ್ಪೇಟೆ ಸರ್ಕಲ್ ಇದ್ದೇನೆ. ದೃಶ್ಯ ನೋಡ್ಬೋದು ಏನು ಅಂಗಡಿಯಲ್ಲಿ ಇವತ್ತು ಏನು ಹೆಲ್ಮೆಟ್ ಕೊಳ್ಳೋದಕ್ಕೆ ಜನ ಮುಗಿಬಿದ್ದಿರುವಂಥದ್ದು. ಅಂದರೆ ಪ್ರಮುಖವಾಗಿ ಏನು ಕೋಲಾರ ಜಿಲ್ಲಾ ಪೊಲೀಸ್ ಇಲಾಖೆ ಇವತ್ತಿನಿಂದ ಏನು ಹೆಲ್ಮೆಟ್ ಕಡ್ಡಾಯಗೊಳಿಸಿರೋ ಹಿನ್ನೆಲೆಯಲ್ಲಿ ಇವತ್ತು ಏನು ಸಾಕಷ್ಟು ಮಂದಿ ಇವತ್ತು ಏನು ಹೆಲ್ಮೆಟ್ ಕೊಳ್ಳೋದಕ್ಕೆ ಮುಂದೆ ಬಂದಿರುವಂಥದ್ದು. ದೃಶ್ಯ ನೋಡ್ಬೋದು ಇಲ್ಲಿ ಏನು ಭರ್ಜರಿಯಾದಂತಹ ವ್ಯಾಪಾರ ಏನು ಜನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇಲ್ಲಿ ಏನು ಹೆಲ್ಮೆಟ್ ಇವತ್ತು ಕಡ್ಡಾಯಗೊಳಿಸಿರುವಂಥದ್ದು. ಅದ್ರ ಜೊತೆಗೆ ಏನು ಪೊಲೀಸರು ಸಹ 500ರಿಂದ 1000 ರೂಪಾಯಿವರೆಗೂ ಸಹ ದಂಡ ವಿಧಿಸ್ತಿರುವ ಹಿನ್ನೆಲೆಯಲ್ಲಿ ಇವತ್ತು ಏನು ಸಾರ್ವಜನಿಕರು ಇವತ್ತು ಪೊಲೀಸರಿಗೆ ಎದುರಿ ಇವತ್ತು ಏನು ಹೆಲ್ಮೆಟ್ ಕೊಳ್ಳೋದಕ್ಕೆ ಮುಂದಾಗಿರುವಂಥದ್ದು ನೋಡ್ಬೋದು. ದೃಶ್ಯಗಳಲ್ಲಿ ಸಾಕಷ್ಟು ಮಂದಿ ಇವತ್ತು ಹೆಲ್ಮೆಟ್ ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಇನ್ನು ಪ್ರಮುಖವಾಗಿ ಕೋಲಾರ ಜಿಲ್ಲೆಯಲ್ಲಿ ಇದೇ ಮೊದಲ ಬಾರಿಗೆ ಏನು ಕಡ್ಡಾಯವಾಗಿ ಹೆಲ್ಮೆಟನ್ನು ಜಾರಿಗೊಳಿಸಿರೋ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಸಹ ಎಚ್ಚೆತ್ತುಕೊಂಡು ಇವತ್ತು ಏನು ಹೆಲ್ಮೆಟ್ ಕೊಳ್ಳೋದಕ್ಕೆ ಮುಂದಾಗಿರುವಂಥದ್ದು. ಇನ್ನು ಸಂಚಾರಿ ಪೊಲೀಸರು ಸಹ ಏನು ಬೆಳಗ್ಗೆನೇ ಏನು ಕಾರ್ಯಾಚರಣೆ ಮಾಡುವ ಮೂಲಕ ಪ್ರಮುಖ ರಸ್ತೆಗಳಲ್ಲಿ ಏನು ಯಾರು ಹೆಲ್ಮೆಟ್ ಹಾಕದೇ ಇರುವಂಥ ಸವಾರರನ್ನು ಹಿಡಿದು ದಂಡ ವಸೂಲಿ ಮಾಡ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಇಲ್ಲಿ ಅಂಗಡಿಗಳಲ್ಲೂ ಸಹ ಇವತ್ತು ಹೆಲ್ಮೆಟ್ ಅಂಗಡಿಗಳಲ್ಲೂ ಸಹ ಏನು ಭರ್ಜರಿಯಾಗಿ ವ್ಯಾಪಾರ ನಡೀತಾ ಇದೆ. ಆದರೆ ಗ್ರಾಹಕರು ಸಹ ಒಂದು ಆರೋಪ ಮಾಡ್ತಾರಂದರೆ ಏನು ಹೆಲ್ಮೆಟ್ ಕಡ್ಡಾಯಗೊಳಿಸಿರುವಂಥದ್ದು ಒಂದು ರೀತಿಯ ಏನು ಸಂತೋಷದ ವಿಚಾರವಾದರೆ, ಮತ್ತೊಂದು ಕಡೆ ಏನು ದುಬಾರಿ ಬೆಲೆಗೆ ಇವತ್ತು ಮಾರಾಟ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಒಂದಷ್ಟು ಕ್ರಮ ಕೈಗೊಳ್ಳಬೇಕು. ಮತ್ತು ಕೋಲಾರದಲ್ಲೂ ಸಹ ಒಂದಿಷ್ಟು ಸಂಚಾರ ನಿಯಮಗಳನ್ನು ಏನು ಅಂದರೆ ಸಂಚಾರ ಇಲಾಖೆ ಜಾರಿಗೊಳಿಸಬೇಕು ಎಂಬುದು ಸಾರ್ವಜನಿಕರ ಒತ್ತಾಸೆ ಆಗಿರುವಂಥದ್ದು. ನಮ್ಮ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ ಜಿಲ್ಲೆಯಲ್ಲಿ ಇಂದಿನಿಂದ ಹೆಲ್ಮೆಟ್ ಕಡ್ಡಾಯಗೊಳಿಸಿರೋ ಹಿನ್ನೆಲೆ ಇವತ್ತು ಹೆಲ್ಮೆಟ್ ಕೊಳ್ಳೋದಕ್ಕೆ ಜನ ಮುಗಿಬಿದ್ದಿರುವಂಥದ್ದು. ನಾನು ಇವತ್ತು ಕೋಲಾರದ ಅಮರ್ಪೇಟೆ ಸರ್ಕಲ್ ಇದ್ದೇನೆ. ದೃಶ್ಯ ನೋಡ್ಬೋದು ಏನು ಅಂಗಡಿಯಲ್ಲಿ ಇವತ್ತು ಏನು ಹೆಲ್ಮೆಟ್ ಕೊಳ್ಳೋದಕ್ಕೆ ಜನ ಮುಗಿಬಿದ್ದಿರುವಂಥದ್ದು. ಅಂದರೆ ಪ್ರಮುಖವಾಗಿ ಏನು ಕೋಲಾರ ಜಿಲ್ಲಾ ಪೊಲೀಸ್ ಇಲಾಖೆ ಇವತ್ತಿನಿಂದ ಏನು ಹೆಲ್ಮೆಟ್ ಕಡ್ಡಾಯಗೊಳಿಸಿರೋ ಹಿನ್ನೆಲೆಯಲ್ಲಿ ಇವತ್ತು ಏನು ಸಾಕಷ್ಟು ಮಂದಿ ಇವತ್ತು ಏನು ಹೆಲ್ಮೆಟ್ ಕೊಳ್ಳೋದಕ್ಕೆ ಮುಂದೆ ಬಂದಿರುವಂಥದ್ದು. ದೃಶ್ಯ ನೋಡ್ಬೋದು ಇಲ್ಲಿ ಏನು ಭರ್ಜರಿಯಾದಂತಹ ವ್ಯಾಪಾರ ಏನು ಜನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇಲ್ಲಿ ಏನು ಹೆಲ್ಮೆಟ್ ಇವತ್ತು ಕಡ್ಡಾಯಗೊಳಿಸಿರುವಂಥದ್ದು. ಅದ್ರ ಜೊತೆಗೆ ಏನು ಪೊಲೀಸರು ಸಹ 500ರಿಂದ 1000 ರೂಪಾಯಿವರೆಗೂ ಸಹ ದಂಡ ವಿಧಿಸ್ತಿರುವ ಹಿನ್ನೆಲೆಯಲ್ಲಿ ಇವತ್ತು ಏನು ಸಾರ್ವಜನಿಕರು ಇವತ್ತು ಪೊಲೀಸರಿಗೆ ಎದುರಿ ಇವತ್ತು ಏನು ಹೆಲ್ಮೆಟ್ ಕೊಳ್ಳೋದಕ್ಕೆ ಮುಂದಾಗಿರುವಂಥದ್ದು ನೋಡ್ಬೋದು. ದೃಶ್ಯಗಳಲ್ಲಿ ಸಾಕಷ್ಟು ಮಂದಿ ಇವತ್ತು ಹೆಲ್ಮೆಟ್ ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಇನ್ನು ಪ್ರಮುಖವಾಗಿ ಕೋಲಾರ ಜಿಲ್ಲೆಯಲ್ಲಿ ಇದೇ ಮೊದಲ ಬಾರಿಗೆ ಏನು ಕಡ್ಡಾಯವಾಗಿ ಹೆಲ್ಮೆಟನ್ನು ಜಾರಿಗೊಳಿಸಿರೋ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಸಹ ಎಚ್ಚೆತ್ತುಕೊಂಡು ಇವತ್ತು ಏನು ಹೆಲ್ಮೆಟ್ ಕೊಳ್ಳೋದಕ್ಕೆ ಮುಂದಾಗಿರುವಂಥದ್ದು. ಇನ್ನು ಸಂಚಾರಿ ಪೊಲೀಸರು ಸಹ ಏನು ಬೆಳಗ್ಗೆನೇ ಏನು ಕಾರ್ಯಾಚರಣೆ ಮಾಡುವ ಮೂಲಕ ಪ್ರಮುಖ ರಸ್ತೆಗಳಲ್ಲಿ ಏನು ಯಾರು ಹೆಲ್ಮೆಟ್ ಹಾಕದೇ ಇರುವಂಥ ಸವಾರರನ್ನು ಹಿಡಿದು ದಂಡ ವಸೂಲಿ ಮಾಡ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಇಲ್ಲಿ ಅಂಗಡಿಗಳಲ್ಲೂ ಸಹ ಇವತ್ತು ಹೆಲ್ಮೆಟ್ ಅಂಗಡಿಗಳಲ್ಲೂ ಸಹ ಏನು ಭರ್ಜರಿಯಾಗಿ ವ್ಯಾಪಾರ ನಡೀತಾ ಇದೆ. ಆದರೆ ಗ್ರಾಹಕರು ಸಹ ಒಂದು ಆರೋಪ ಮಾಡ್ತಾರಂದರೆ ಏನು ಹೆಲ್ಮೆಟ್ ಕಡ್ಡಾಯಗೊಳಿಸಿರುವಂಥದ್ದು ಒಂದು ರೀತಿಯ ಏನು ಸಂತೋಷದ ವಿಚಾರವಾದರೆ, ಮತ್ತೊಂದು ಕಡೆ ಏನು ದುಬಾರಿ ಬೆಲೆಗೆ ಇವತ್ತು ಮಾರಾಟ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಒಂದಷ್ಟು ಕ್ರಮ ಕೈಗೊಳ್ಳಬೇಕು. ಮತ್ತು ಕೋಲಾರದಲ್ಲೂ ಸಹ ಒಂದಿಷ್ಟು ಸಂಚಾರ ನಿಯಮಗಳನ್ನು ಏನು ಅಂದರೆ ಸಂಚಾರ ಇಲಾಖೆ ಜಾರಿಗೊಳಿಸಬೇಕು ಎಂಬುದು ಸಾರ್ವಜನಿಕರ ಒತ್ತಾಸೆ ಆಗಿರುವಂಥದ್ದು. ನಮ್ಮ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ.